ಹೊಸಪೇಟೆ ವಿಜಯನಗರ ಶಾಸಕ ಆನಂದ್ ಸಿಂಗ್ ಮೇಲಿನ ಮಾರಣಾಂತಿಕ ಹಲ್ಲೆ ಪ್ರಕರಣ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಆದರೂ ಕಂಪ್ಲಿ ಶಾಸಕ ಗಣೇಶ್ ಅವರನ್ನ ಬಂಧಿಸಲು ವಿಫಲವಾದ ಪೊಲೀಸರ ವಿರುದ್ಧ ಆನಂದ್ ಸಿಂಗ್ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದು ನಾಳೆ ಹೊಸಪೇಟೆ ಬಂದ್ಗೆ ಕರೆ ನೀಡಿದ್ದಾರೆ. ಇನ್ನೂ ಪತ್ತೆಯಾಗಿಲ್ಲ ಕಂಪ್ಲಿ ಶಾಸಕ ಗಣೇಶ್. ನಾಳೆ ಬಂದ್ಗೆ ಸಜ್ಜಾಗ್ತಿದ್ದಾರೆ ಆನಂದ್ ಸಿಂಗ್ ಬೆಂಬಲಿಗರು. ಬಳ್ಳಾರಿಯ ವಿಜಯನಗರದ ಶಾಸಕ ಆನಂದ್ ಸಿಂಗ್ ಮೇಲೆ ಹಲ್ಲೆ ನಡೆಸಿದ್ದ ಕಂಪ್ಲಿ ಶಾಸಕ ಗಣೇಶ್ ನಾಪತ್ತೆಯಾಗಿ ದಿನಗಳೇ ಕಳೆದಿದೆ. ಕೇಸ್ ಸಂಬಂಧ ಎಫ್ಐಆರ್ ದಾಖಲಿಸಿಕೊಂಡಿರೋ ಖಾಕಿ ಪಡೆ 6 ತಂಡಗಳನ್ನ ರಚನೆ ಮಾಡಿ ಸರ್ಚಿಂಗ್ ನಡೆಸುತ್ತಿದೆ. ಆದರೆ ರೆಸಾರ್ಟ್ ಗಲಾಟೆ ಬಳಿಕ ತಲೆಮರೆಸಿಕೊಂಡಿದ್ದ ರೌಡಿ ಎಂಎಲ್ಎ ಇನ್ನೂ ನಿಗೂಢವಾಗಿಯೇ ಇದ್ದಾರೆ. ಗಲಾಟೆ ನಡೆದ 2 ದಿನಗಳ ಕಾಲ ಗಣೇಶ್ ರೆಸಾರ್ಟ್ನಲ್ಲೇ ಇದ್ದರೂ ಖಾಕಿ ಕೇಸ್ ದಾಖಲಿಸಿಕೊಂಡಿರಲಿಲ್ಲ. ಕೇಸ್ ದಾಖಲಾದ ಮೇಲೂ ಗಣೇಶ್ರನ್ನ ಪತ್ತೆ ಹಚ್ಚುವಲ್ಲಿ ಖಾಕಿ ವಿಫಲಗೊಂಡಿದೆ. ಇದರಿಂದ ಆಕ್ರೋಶಗೊಂಡಿರೋ ಆನಂದ್ ಸಿಂಗ್ ಬೆಂಬಲಿಗರು ನಾಳೆ ಹೊಸಪೇಟೆ ಬಂದ್ಗೆ ಕರೆ ನೀಡಿದ್ದಾರೆ. ಈ ನಡುವೆ ಆನಂದ್ ಸಿಂಗ್ ಮೇಲೆ ಕೈ ಮಾಡಿದ್ದ ಕಂಪ್ಲಿ ಗಣೇಶ್ ಬಂಧನಕ್ಕೆ ಸರ್ಕಾರ ಮೀನಾಮೇಷ ಎಣಿಸಿದೆ ಅಂತ ದೂರಲಾಗಿದೆ. ಆದರೆ ಕಾನೂನು ತನ್ನ ಕ್ರಮ ಕೈಗೊಳ್ಳಲಿದೆ ಅಂತಿದೆ ಕಾಂಗ್ರೆಸ್. ಮಾರನೇ ದಿವಸ ಎಲ್ಲರೂ ಹೊರಡೋದಕ್ಕೆ ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ಸೊ ಎಲ್ಲರೂ ಮಾರನೇ ದಿವಸ ಬೆಳಗ್ಗೆ ಎಲ್ಲ ಹೊರಟರು. ಗೃಹ ಸಚಿವನಾಗಿ ನಾನು ಹೇಳ್ತಾ ಇದ್ದೀನಿ, ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಕಾನೂನು ತನ್ನ ಕ್ರಮ ಕೈಗೊಳ್ಳುತ್ತದೆ. ಗಣೇಶ್ ಅವ್ರನ್ನ ಶೀಘ್ರವಾಗಿ ಬಂಧನವನ್ನು ಮಾಡ್ತಾರೆ. ಆಸ್ಪತ್ರೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ ಬಿಜೆಪಿ ಶಾಸಕ ರಾಜು ಗೌಡ ವಿಷಾದ ವ್ಯಕ್ತಪಡಿಸಿದ್ದಾರೆ. ಜನಾರ್ದನ ರೆಡ್ಡಿ ಕೂಡ ಆಸ್ಪತ್ರೆಗೆ ಬಂದು ಆರೋಗ್ಯ ವಿಚಾರಿಸಿದ್ರು. ಬಳಿಕ ಮಾತಾಡಿದ ರೆಡ್ಡಿ, ಬಳ್ಳಾರಿಯ ಶಾಸಕರು ಸಿದ್ದರಾಮಯ್ಯ ಮತ್ತು ಡಿಕೆಶಿ ತಂಡಗಳಾಗಿ ಡಿವೈಡ್ ಆಗಿದ್ದಾರೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್ ಬಳ್ಳಾರಿ ಜಿಲ್ಲೆಯಲ್ಲಿ ಇಲ್ಲಿ ರಾಜ್ಯ ಮಟ್ಟದ ನಾಯಕರುಗಳೇ 2 ಭಾಗ ಆಗಿರುವಂತದ್ದು ಮತ್ತು ಅಲ್ಲಿ ಬಳ್ಳಾರಿ ಜಿಲ್ಲೆಯ ಶಾಸಕರು ಅಲ್ಲಿ ಇಬ್ಬಾಗ ಆಗಿರುವಂತ ಒಂದು ಪರಿಸ್ಥಿತಿ. ಆಡಳಿತ ವಿಪಕ್ಷ ಅನ್ನಕ್ಕಿಂತಲೂ ಶಾಸಕಾಂಗಕ್ಕೆ ಗೌರವ ತರುವ ಸಂಗತಿ ಅಲ್ಲ. ನಮ್ಮ ನಡವಳಿಕೆಗಳನ್ನು ಸಾರ್ವಜನಿಕರು ಏನು ಮಾಡಿದ್ರೂ ಒಪ್ಕೊಳ್ತಾರೆ ಅನ್ನುವಂಥ ಮನಸ್ಥಿತಿ ಯಾರಿಗಾದರೂ ಸರಿಯಲ್ಲ. ಅದು ಗೌರವ ತರೋ ಸಂಗತಿ ಅಲ್ಲ. ಶಾಸಕರ ಗಲಾಟೆಗೆ ಸರ್ಕಾರದ ಪಾಲುದಾರ ಪಕ್ಷಗಳ ಮುಖಂಡರೇ ಬೇಸರ ವ್ಯಕ್ತಪಡಿಸಿದ್ದಾರೆ. No, I am not aware of that part of the story, but definitely Ganesh action will be taken against Ganesh. But regarding party MLAs quitting or leaving the party, we have not come across anything at the moment. It's all speculations. ಈ ಅಧಿಕಾರ ಕಿತ್ತಾಟ ಬಿಜೆಪಿ ಮಾಡುವಂಥ ಕೆಲಸಕ್ಕೆ ಇವಕ್ಕೆಲ್ಲ ಈ ರೀತಿಯಾಗಿ ಇಡೀ ರಾಜಕೀಯನ ಹೊಲಸಾಗ್ಬಿಡ್ತೀವಿ. ದುರ್ದೈವ, ಏನು ಮಾಡೋಕ್ಕಾಗೋದಿಲ್ಲ. ರಾಜಕಾರಣ ಹಂಗೆ ಬಂತು, ಎಲ್ಲ ಹೆಂಗೆ ಬದಲಾವಣೆ ಹಂಗೆ ರಾಜಕಾರಣ ಬದಲಾವಣೆ. ನಾನು 38 ವರ್ಷ ನೋಡಾಕತ್ತೀನಿ, ಇಂಥ ರಾಜಕಾರಣ ಯಾವಾಗ ನೋಡಿರಲಿಲ್ಲ ನಾನು. ಗಣೇಶ್ ಮೇಲೆ 2005ರಲ್ಲೇ ಬಳ್ಳಾರಿಯ ಹೊಸಪೇಟೆ ನಗರ ಠಾಣೆಯಲ್ಲಿ ರೌಡಿ ಶೀಟರ್ ತೆರೆಯಲಾಗಿದೆ. ಈಗ ಬಿಡದಿ ಠಾಣೆಯಲ್ಲಿ ರೌಡಿ ಶೀಟರ್ ಓಪನ್ ಮಾಡೋ ಸಾಧ್ಯತೆ ಕೂಡ ಇದೆ. ಏನೇ ಆದ್ರೂ ಶಾಸಕರು ಸಚಿವರೇ ಹೀಗಾದ್ರೆ ಜನಸಾಮಾನ್ಯರಿಗೆಲ್ಲಿ ರಕ್ಷಣೆ ಅನ್ನೋದು ಎಲ್ಲರ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV5.